ಮಾತಾಡೋದಿಲ್ಲ, ಅಟೆಂಡ್ ಮಾಡಲ್ಲ ಯಾವುದಕ್ಕೂ. ಒಂದು ತುಂಬ ಸಂತೋಷ ಆಗ್ತಾಯಿದೆ. 31 ವರ್ಷದ ಜೊತೆಗೆ ಭಾವನಾ ಪುಸ್ತಕ ಬಿಡುಗಡೆ ಮಾಡ್ತಿರೋದು, ನೀವೆಲ್ಲರೂ ಸೇರಿ ಅವ್ರನ್ನ ಹಾರೈಸ್ತಿರೋದು, ವೇದಿಕೆ ಮೇಲೆ ಎಲ್ರಿಗೂ ತುಂಬ 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 ಧನ್ಯವಾದಗಳು. ನಾನು ಕೇಳಿರೋದು ಇವರು ಮಾತುಗಳಷ್ಟೇ, ಇನ್ನೆಲ್ಲರದ್ದು ನಾನು ಕೇಳಲಿಲ್ಲ. ಅವರೆಲ್ಲ ಕಂಡಿರುವಾಗಲೂ ನಮಗೆ ತುಂಬ ಬೇಕಾದವರು, ಆತ್ಮೀಯರು. ಅವ್ರ ಬಗ್ಗೆ ಅದೇ ಯಾವಾಗಲೂ ನಮ್ಮ ಮನೇಲಿ ಹೇಳ್ಕೊಳ್ತಲೇ ಇರೋದು. ತುಂಬ ಸಂತೋಷ ಆಗ್ತಿತ್ತು. ಅವರ ಲಕ್ಷ್ಮಣರಾವ್ ಅಂತ ನೆನೆಸ್ಕೊಂಡಾಗಂತೂ ಅವ್ರು ಯಾವಾಗಲೂ ಗೋಪಿ ಹಾಡು ಜ್ಞಾಪಿಸ್ಕೊಳ್ಳೋರು, ಹಾಡೋರು ಕೂಡ ಅದನ್ನೆಲ್ಲ ಪ್ರತಿಯೊಂದು ತುಂಬ ನಿಜವಾಗಿರೋರು. ಆಮೇಲೆ ಅವ್ರು ಹೇಳ್ದಂಗೆ ಮನೆಗಳು ಮನೆ ಮಾಡ್ಕೊಂಡಾಗ ಇಲ್ಲೇ ಇದ್ದಾರೆ ನಮ್ಮ ಎದುರುಗಡೆ ಮನೆಯವರು. ಅವರಿಗೆ ಯಾರ್ಯಾರೋ ಕೇಳಿದ್ರಂತೆ, ನಮ್ಮ ಮನೆಗೆ ಅವಾಗ ಕೇರೋಡಲ್ಲಿತ್ತು, ಕರ್ಮಲಾಲಿಟಿ ಬಂದಿದ್ದಾರೆ ನಮ್ಮ ಫ್ರೆಂಡ್ ಅವರು. ಅವ್ರ ಮನೆ ಅಂದರೆ ನಮ್ಮ ಮನೆ ಇದ್ದಿದ್ದು ಕೇರೋಡಲ್ಲಿ. ನಾವು ಮನೆಗೆ ಕುಂತ್ಕೊಂಡಿದ್ವಿ. ಆಗ ಅವರು ರವಿಯವರು 15 ವರ್ಷಕ್ಕೊಂದ್ಸಲನೋ ಅವರು ಒಂದ್ಸಲ ಬರೋರು. ಅಲ್ಲಿ ಸುದ್ದಿ ಏನು ನಡೀತು ಅಂದರೆ, ಈ ಮನೆಗೆ ರವಿ ಬೆಳಗಿರೋ ಆಗಾಗ್ಗೆ ಬಂದು ಹೋಗ್ತಾರೆ. ಒಂದೊಂದ್ಸಲ ಬಂದಾಗ ಯಾರೋ ಹೇಳಿದ ಮಾತ್ರ ಹೇಳಿದೆ, ನೋಡಿ ಸುದ್ದಿ ಹರಡಿದೆ ಅಂತೆ, ಯಾವ ರವಿ ಬೆಳಗಿರೋ ಯಾರೋ ಈ ಮನೆಗೆ ಬರ್ತಾರಂತೆ, ಆಗಾಗ್ಗೆ ಬರ್ತಾ ಇರ್ತಾರಂತೆ ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ಇದು ಅಂತ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ಅಂತ. ಆಮೇಲೆ ನೋಡಂಗಾಗಿದೆ ನಮ್ಮ ಪರಿಸ್ಥಿತಿ ಅಂತೀವಿ. ನಿಜವಾಗ್ಲೂ ತುಂಬಾ ಧ್ಯೇಯತೆ ಅವರಲ್ಲಿ ಇದ್ದಿದ್ದ ಕೆಲಸದ ಅತ್ಕಟತೆ ನಾನು ಯಾವತ್ತೂ ಅವರಿಗೆ ಅಡ್ಡಿ ಮಾಡ್ತಿರ್ಲಿಲ್ಲ. ನನಗೆ